ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಸಖತ್ ಟೇಸ್ಟಿಯಾಗಿರುವಂಥ ಈ ಗೋಧಿ ಹುಗ್ಗಿನ ಮಾಡ್ಕೊಳ್ಳೋಣ. ಅಂದರೆ ಗೋಧಿ ಬಳಸ್ಕೊಂಡು ಒಂದು ಒಳ್ಳೆ ಸ್ವೀಟನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಒಂದು ಗೋಧಿ ಬರುತ್ತೆ, ಮೇಲೆ ಸಿಪ್ಪೆ ಇರಲ್ಲ, ಈ ಥರ ವೈಟ್ ಗೋಧಿ ಬರುತ್ತೆ. ನಮ್ಮ ಕಡೆ ಹುಗ್ಗಿ ಮಾಡಲಿಕ್ಕೆ ಅಂತ ಸಿಗುತ್ತೆ. ಇದನ್ನು ಹಾಲು ಹುಗ್ಗಿ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದಲ್ಲಿ. ನೋಡಿ, ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 1 ಕಪ್ ಆಗುವಷ್ಟು ಗೋಧಿನ ತಗೊಂಡಿದ್ದೀನಿ. ಈ ಗೋಧಿನ ನಮ್ಮ ಕಡೆಯಲ್ಲಿ ಕುಟ್ಟಣಿಕೆ ಇರುತ್ತಲ್ವ, ಆ ಕುಟ್ಟಣಿಕೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ತರಿತರಿಯಾಗಿ ಇದನ್ನು ಕುಟ್ಕೋತಾರೆ. ಹಾಗಾಗಿ ಇಲ್ಲಿ ನಾನು ಆ ಥರ ಆಪ್ಷನ್ ಇಲ್ದಿರೋದಕ್ಕೆ ಇದನ್ನು ಹಾಗೇ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ನೀರಲ್ಲಿ ತೊಳ್ಕೊಂಡ್ರೆ ಸಾಕು. 1-2-3 ಸರಿ ಇದನ್ನು ಕ್ಲೀನಾಗಿ ತೊಳ್ಕೊಂಡು ನೀರು ಹಾಕಿಬಿಟ್ಟು 1-2-3 ಅವರ್ ಇದನ್ನು ನೆನೆಸೋಕ್ಕೆ ಅಂತ ಇಟ್ಕೋಬೇಕು. ಹಾಗೆಯೇ ನೋಡಿ, 1-2-3 ತಾಸುಗಳ ಕಾಲ ನೆನೆಸಿದಾದ್ಮೇಲೆ ನಾನು ಇದಕ್ಕೆ ಬೇಕಾಗಿರುವಂಥ ಐಟಮ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸು, ಬಾದಾಮ್ ತೊಗೊಂಡಿದ್ದೀನಿ, ಏಲಕ್ಕಿನೂ ಸಹ ತೊಗೊಂಡಿದ್ದೀನಿ, ಹಾಗೆಯೇ ಗೋಡಂಬಿ, ದ್ರಾಕ್ಷೆ. ನೋಡಿ, ಇಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲ ಪುಡಿನ ತೊಗೊಂಡಿದ್ದೀನಿ, ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಪುಡಿ ಬೆಲ್ಲನ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಹಾಲು ಬೇಕಾಗತ್ತೆ. ಒಂದು ಅರ್ಧ ಲೀಟರ್ ಹಾಲನ್ನು ನಾನು ಸೈಡಲ್ಲಿ ಕಾಯಿಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, 1-2-3 ತಾಸುಗಳ ಕಾಲ ಗೋಧಿನ ನೆನೆಸ್ಕೊಂಡು ಇಟ್ಕೊಂಡಾಗಿದೆ. ಈಗ ಇದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಬೇಕಾದರೆ ಇದನ್ನು ಮಿಕ್ಸಿ ಜಾರಲ್ಲಿ ನೆನೆಸಿದಾದ್ಮೇಲೂ ಸಹ ತರಿಯಾಗಿ ರುಬ್ಕೋಬೋದು. ಹಾಗೆಯೇ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೋಡಿ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದನ್ನು ಒಂದು 4-5 ವಿಸಲನ್ನು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಗೋಧಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಹಾಗಾಗಿ ನೋಡಿ, ನಮ್ಮ ಕಡೆಯಲ್ಲಿ ಇದನ್ನು ಉತ್ತರ ಕರ್ನಾಟಕ ಸೈಡಲ್ಲಿ ಹಾಲು ಹುಗ್ಗಿ ಅಂತ ಹೇಳ್ತಾರೆ. ಬೆಂಗಳೂರು ಸೈಡಲ್ಲಿ ಇದನ್ನು ಮಾಡ್ತಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಈ ರೀತಿಯಾಗಿ ಟ್ರೈ ಮಾಡಿ. ನೋಡಿ, ಈಗ ನಾನು ಬೇಯಿಸ್ಕೊಂಡಿದ್ದೀನಿ, ಈ ರೀತಿಯಾಗಿ ಬೆಂದಿದೆ. ನೋಡಿ, ಆದಷ್ಟು ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಗೋಧಿ ಎಲ್ಲ ಒಡ್ಕೊಂಡಿರಬೇಕು, ಬೆಂದ್ಬಿಟ್ಟು ಆ ರೀತಿಯಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿದೆ. ಹಾಗೆಯೇ ಇದರಲ್ಲಿ ನೀರು ಕಡಿಮೆ ಆಗಿರೋದ್ರಿಂದ ನಾನು ಸೈಡಲ್ಲಿ ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ. ಆ ನೀರನ್ನು ಸಹ ಬಿಸಿ ನೀರು ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕುಕ್ಕರಲ್ಲಿ ಬೇಯಿಸೋದ್ರಿಂದ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಆಮೇಲೆ ನೀರು ಹಾಕ್ಕೋಬೋದು. ಈ ಥರ ಬಿಸಿ ಮಾಡಿ ಇದಕ್ಕೆ ಒಂದು 4-5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಇಲ್ಲಿ ಏಲಕ್ಕಿನ ಜಜ್ಜಿ ತೊಗೊಂಡಿದ್ದೀನಿ, ಜಜ್ಜಿ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿ. ಹಾಗೆ ಇದಕ್ಕೆ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಗಸಗಸೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಏಲಕ್ಕಿ, ಲವಂಗ ಮತ್ತು ಗಸಗಸೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಆದ ನಂತರ ನಾನು ಜಾಗ್ರಿ ಪೌಡರ್, ಬೆಲ್ಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲ ಪೌಡರ್ ಜಾಸ್ತಿ ಬ್ರೌನ್ ಆಗಿರೋದಕ್ಕೆ ಇದು ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತೆ. ಸ್ವಲ್ಪ ವೈಟ್ ಕಲರಲ್ಲಿ ಬೆಲ್ಲ ಏನಾದರೂ ಇದೆ, ವೈಟಾಗೇ ಇರುತ್ತೆ ಹುಗ್ಗಿ. ಇದನ್ನು ಹಾಲು ಹುಗ್ಗಿ ಅಂತಲೇ ಹೇಳೋದು, ಹುಗ್ಗಿ ಅಂತಲೇ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಬೆಲ್ಲ ಜೊತೆಗೆ ಗೋಧಿ ಎಲ್ಲ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಕುದೀತಾ ಇರುವಾಗ ನೀರೆಲ್ಲ ಹೀರ್ಕೊಂಡಿದೆ. ನೋಡಿ, ಈ ರೀತಿಯಾಗಿ ನೀರೆಲ್ಲ ಹೀರ್ಕೊಂಡಿರಬೇಕು. ನೋಡಿ, ನಿಮಗೆ ಈ ರೀತಿಯಾಗಿ ಗೋಧಿ ಕಾಳು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ತಿರುಗಿಸ್ಕೊಳ್ಳಿ. ಈಗ ನಾನು ಸೈಡಲ್ಲಿ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಆದಷ್ಟು ಹಾಲನ್ನು ಲಾಸ್ಟಲ್ಲಿ ಹಾಕ್ಕೋಬೇಕು. ಹಾಲನ್ನು ಲಾಸ್ಟಲ್ಲಿ ಹಾಕೋದ್ರಿಂದ ಹಾಲೆಲ್ಲ ಒಡ್ಕೊಳ್ಳಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ನಾನು ಇದಕ್ಕೆ ಸೈಡಲ್ಲಿ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ. ಹಾಗೆ ದ್ರಾಕ್ಷೆ, ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬಾದಾಮನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಹೆಚ್ಚಾಗಿರುವಂಥ ಡ್ರೈ ಫ್ರೂಟ್ಸ್ ಏನಾದರೂ ಬೇಕಾದರೆ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಮಾಡಿರುವಂಥ ಹುಗ್ಗಿಯಲ್ಲಿ ಹಾಕ್ಕೊಬಿಟ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಸೂಪರಾಗಿರುವಂಥ ಹುಗ್ಗಿ ರೆಡಿ ಆಗುತ್ತೆ, ಹಾಲು ಹುಗ್ಗಿ. ನೋಡಿ, ಈಗ ನಾನು ಅದನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮೇಲಿಂದ ಜಾಸ್ತಿ ಬಿಸಿ ಇದೆ. ನೋಡಿ, ಬಿಸಿನೇ ಹಾಕ್ತಾಯಿದ್ದೀನಿ. ಮೇಲೆಲ್ಲ ಹೆಂಗೆ ಕುದೀತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ.
ಇದು ನೋಡೋಕ್ಕೆ ಮಾತ್ರ ನಿಮಗೆ ಈ ಥರ ಕಲರ್ ಕಾಣಿಸ್ತಾ ಇದೆ, ಆದರೆ ತಿನ್ನೋಕ್ಕೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವತ್ತಾದರೂ ಈ ರೀತಿಯಾಗಿ ಒಂದು ಗೋಧಿ ಕಾಳಿಂದ ಸ್ವೀಟ್ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೇನಾದರೂ ಗೋಧಿ ಕಾಳು ಇಷ್ಟ ಆಗ್ತಾಯಿಲ್ಲ ಅಂತ ಅನಿಸಿದರೆ ನೆನೆಸ್ಕೊಂಡಿದ್ದ ನಂತರ ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಕೊಂಡ್ರೆ ತರಿಯಾಗಿ ಸಾಕಾಗುತ್ತೆ. ಒಂದು 2 ತಿರು ತಿರುಗಿಸ್ಕೊಂಡ್ರೆ ಮಿಕ್ಸಿ ಜಾರಲ್ಲಿ ಸೂಪರಾಗಿ ಇರುತ್ತೆ. ಹಾಗಾಗಿ ನೋಡ್ತಾ ಇದ್ದೀರಲ್ವ, ನಾನು ಮಾಡಿರುವಂಥ ಈ ಹಾಲುಗ್ಗಿ ರೆಸಿಪಿ ಅಂದರೂ ರೆಡಿ ಆಯಿತು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.